ಏನಿಲ್ಲ, ಯಾರೂ ಮೌನ ಇಲ್ಲ, ಯಾರೂ ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ. ಸಾಕಷ್ಟು ಆರ್ಥಿಕವಾದ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳದು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರುವುದು ಅಂತ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೆಯಬಾರ್ದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ, ಅಂದರೆ ಒಂದು ಶತಮಾನದ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಆಗದಿರುವಂಥ ಕೇವಲ ಜನಪರವಾದಂಥ ರಾಷ್ಟ್ರಪ್ರೇಮಕ್ಕೆ ಪ್ರತೀಕವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ಇವತ್ತಿನ ಗೃಹ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಶತಮಾನದ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ